ನೋಡಿ, ನಾವು ಏನು ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಆ ಪ್ರಕಾರ ಮಾಡ್ತೀವಿ. ಏನು ಟೈಮ್ ಅವರು ಜೂನ್ ಏನೋ ಹೇಳಿದ್ದಾರೆ, ಅಷ್ಟರೊಳಗಡೆ ಮಾಡಲಿಕ್ಕೆ ನಾವೆಲ್ಲ ಸಿದ್ಧತೆ ಇದ್ದೀವಿ. ಬಟ್ ಎಲೆಕ್ಷನ್ ಕಮಿಷನ್ ಅವರು, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವರು ಅವ್ರದ್ದೇನೋ ಅಫಿಡವಿಟ್ ಫೈಲ್ ಮಾಡಿದ್ದಾರೆ, ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಸರ್ಕಾರ ನಾವೆಲ್ಲ ಥರದ ಆದೇಶ ಕೊಡ್ತೀವಿ. ನಮಗೆ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಆಗಬೇಕು, ತಾಲೂಕ್ ಪಂಚಾಯತ್ ಎಲೆಕ್ಷನ್ ಆಗಬೇಕು, ಎಲ್ಲರಿಗೂ ಕೂಡ ನಾವು ಅವ್ರಿಗೆ ಏನು ಸಂವಿಧಾನದ 73, 74th ಅಮೆಂಡ್ಮೆಂಟ್ ಪ್ರಕಾರ ಏನ್ ಮಾಡಬೇಕು ಅದಕ್ಕೆಲ್ಲ ಸಿದ್ಧತೆಯನ್ನ ನಾವು ಮಾಡ್ತೀವಿ. ಯಾವ ಸ್ಟ್ರಕ್ಚರ್ ಏನಿಲ್ಲ, ಕೆಲವೆಲ್ಲ ಅಬ್ಜೆಕ್ಷನ್ಸ್ ಆಗ್ತಾರೆ, ತಪ್ಪೇನಿದೆ, ಅವರವರ ವಿಚಾರದಲ್ಲಿ ಅಬ್ಜೆಕ್ಷನ್ ಆಗ್ತಾರೆ. ಅದಕ್ಕೊಂದು ಸಮಿತಿ ಇದೆ, ಆ ಸಮಿತಿಯವರು ಏನು ತೀರ್ಮಾನ ಮಾಡಬೇಕು ಮಾಡ್ತಾರೆ. ನಮ್ಗೆ ಏನ್ ತರಲ್ಲ, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಕಂಡಕ್ಟ್ ಮಾಡೋದು, ಅವ್ರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ, ವಿ ಆರ್ ರೆಡಿ ಅಂತೇಳಿ. ಅವ್ರೇನು ಟೈಮ್ ಲೈನ್ ಇತ್ತು ಆ ಟೈಮ್ ಲೈನ್ ಪ್ರಕಾರ ಏನ್ ಬೇಕೋ ನಾವು ಮಾಡಿದೀವಿ ಅಷ್ಟೇ. ಆಮೇಲೆ ಏನಾದ್ರು ಇದು ರಿಸರ್ವೇಷನ್ ಅಲ್ಲಿ ಕೆಲವರು ಯಾರೋ ಕೂಗ್ತಾ ಇದ್ರು, ಅದೇನೋ ವುಮನ್ ಕಡಿಮೆ ಆಗಿದೆ ಜಾಸ್ತಿ ಆಗಿದೆ ಅಂತ, ಅದು ನಾನು ಗಮನಿಸಿಲ್ಲ, ನಾನು ನೋಡ್ತೀನಿ. ಅಂತದೇನಾದ್ರು ರೆಕ್ಟಿಫಿಕೇಶನ್ ಇದ್ರೆ ರೆಕ್ಟಿಫಿಕೇಶನ್ ಅವ್ರಿಗೆ ಮಾಡಕ್ ಹೇಳ್ತೀನಿ. ನಾವೇನು ಇಂಟರ್ಫಿಯರ್ ಅಂತೂ ಮಾಡಕ್ ಹೋಗಲ್ಲ. ಎಂತಕ್ಕೆ ಇಲ್ಲ ನಾವು ಕಾಲಾವಕಾಶ ಏನ್ ಚಾಲೆಂಜ್ ಇದೆ? ನನ್ನ ಡ್ಯೂಟಿ ಎಲೆಕ್ಷನ್ ಮಾಡೋದು, ನನ್ನ ಡ್ಯೂಟಿ ಕಾರ್ಯಕರ್ತರಿಗೆ ಅಧಿಕಾರ ಕೊಡೋದು, ಹೊಸ ನಾಯಕರುಗಳನ್ನ ತಯಾರು ಮಾಡ್ತಾ ಇದ್ದೀವಿ. ಇದು ನಮ್ಮ ಡ್ಯೂಟಿ. ಚುನಾವಣೆಯಲ್ಲಿ ಎಲ್ಲರಿಗೂ ನಮಗೆ ಕಾನ್ಫಿಡೆನ್ಸ್ ಇದೆ, ನಾವು ಮಾಡಿರುವಂತ ಕೆಲಸಕ್ಕೆ, ನಾವು ಕೊಟ್ಟಿರುವಂತ ಗ್ಯಾರಂಟಿಗೆ ಬೆಂಗಳೂರನ್ನ ಬದಲಾವಣೆ ಮಾಡ್ತಾ ಇದ್ದೀವಿ. ಇದೆಲ್ಲ ಕೂಡ ನನಗೆ ಗ್ಯಾರಂಟಿ ಇದೆ. ಜನ ನನಗೆ ವಿಶ್ವಾಸ ಕೊಡ್ತಾರೆ, ನಾವು 5 ಕಾರ್ಪೊರೇಷನ್ ಗೆಲ್ತೀವಿ. ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಜೊತೆ ಯಾರು ಇರ್ಲಿ, ಬೇರೆ ಯಾರು ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಮಗೆ ಒಂದೇನಂದ್ರೆ ನನ್ನ ಅಭಿಪ್ರಾಯ, ಒನ್ಸ್ ಫಾರ್ ಆಲ್ ಅವರಿಬ್ರು ಜೊತೆ ಒಟ್ಟಿಗೆ ಫೈಟ್ ಪಾರ್ಲಿಮೆಂಟ್ ಹೆಂಗ್ ಮಾಡಿದ್ರು ಹಂಗ ಅಸೆಂಬ್ಲಿ ಇದು ಎಲ್ಲ ಮಾಡಿಬಿಟ್ರೆ ನಮ್ಗೆ ಒಳ್ಳೇದು. ಸ್ಟ್ರೈಟ್ ಫೈಟ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಎ ಟ್ರಯಾಂಗಲ್ ಫೈಟ್. ನೋಡಿ, ನಾವು ಏನು ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಆ ಪ್ರಕಾರ ಮಾಡ್ತೀವಿ. ಏನು ಟೈಮ್ ಅವರು ಜೂನ್ ಏನೋ ಹೇಳಿದ್ದಾರೆ, ಅಷ್ಟರೊಳಗಡೆ ಮಾಡಲಿಕ್ಕೆ ನಾವೆಲ್ಲ ಸಿದ್ಧತೆ ಇದ್ದೀವಿ. ಬಟ್ ಎಲೆಕ್ಷನ್ ಕಮಿಷನ್ ಅವರು, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವರು ಅವ್ರದ್ದೇನೋ ಅಫಿಡವಿಟ್ ಫೈಲ್ ಮಾಡಿದ್ದಾರೆ, ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಸರ್ಕಾರ ನಾವೆಲ್ಲ ಥರದ ಆದೇಶ ಕೊಡ್ತೀವಿ. ನಮಗೆ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಆಗಬೇಕು, ತಾಲೂಕ್ ಪಂಚಾಯತ್ ಎಲೆಕ್ಷನ್ ಆಗಬೇಕು, ಎಲ್ಲರಿಗೂ ಕೂಡ ನಾವು ಅವ್ರಿಗೆ ಏನು ಸಂವಿಧಾನದ 73, 74th ಅಮೆಂಡ್ಮೆಂಟ್ ಪ್ರಕಾರ ಏನ್ ಮಾಡಬೇಕು ಅದಕ್ಕೆಲ್ಲ ಸಿದ್ಧತೆಯನ್ನ ನಾವು ಮಾಡ್ತೀವಿ. ಯಾವ ಸ್ಟ್ರಕ್ಚರ್ ಏನಿಲ್ಲ, ಕೆಲವೆಲ್ಲ ಅಬ್ಜೆಕ್ಷನ್ಸ್ ಆಗ್ತಾರೆ, ತಪ್ಪೇನಿದೆ, ಅವರವರ ವಿಚಾರದಲ್ಲಿ ಅಬ್ಜೆಕ್ಷನ್ ಆಗ್ತಾರೆ. ಅದಕ್ಕೊಂದು ಸಮಿತಿ ಇದೆ, ಆ ಸಮಿತಿಯವರು ಏನು ತೀರ್ಮಾನ ಮಾಡಬೇಕು ಮಾಡ್ತಾರೆ. ನಮ್ಗೆ ಏನ್ ತರಲ್ಲ, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಕಂಡಕ್ಟ್ ಮಾಡೋದು, ಅವ್ರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ, ವಿ ಆರ್ ರೆಡಿ ಅಂತೇಳಿ. ಅವ್ರೇನು ಟೈಮ್ ಲೈನ್ ಇತ್ತು ಆ ಟೈಮ್ ಲೈನ್ ಪ್ರಕಾರ ಏನ್ ಬೇಕೋ ನಾವು ಮಾಡಿದೀವಿ ಅಷ್ಟೇ. ಆಮೇಲೆ ಏನಾದ್ರು ಇದು ರಿಸರ್ವೇಷನ್ ಅಲ್ಲಿ ಕೆಲವರು ಯಾರೋ ಕೂಗ್ತಾ ಇದ್ರು, ಅದೇನೋ ವುಮನ್ ಕಡಿಮೆ ಆಗಿದೆ ಜಾಸ್ತಿ ಆಗಿದೆ ಅಂತ, ಅದು ನಾನು ಗಮನಿಸಿಲ್ಲ, ನಾನು ನೋಡ್ತೀನಿ. ಅಂತದೇನಾದ್ರು ರೆಕ್ಟಿಫಿಕೇಶನ್ ಇದ್ರೆ ರೆಕ್ಟಿಫಿಕೇಶನ್ ಅವ್ರಿಗೆ ಮಾಡಕ್ ಹೇಳ್ತೀನಿ. ನಾವೇನು ಇಂಟರ್ಫಿಯರ್ ಅಂತೂ ಮಾಡಕ್ ಹೋಗಲ್ಲ. ಎಂತಕ್ಕೆ ಇಲ್ಲ ನಾವು ಕಾಲಾವಕಾಶ ಏನ್ ಚಾಲೆಂಜ್ ಇದೆ? ನನ್ನ ಡ್ಯೂಟಿ ಎಲೆಕ್ಷನ್ ಮಾಡೋದು, ನನ್ನ ಡ್ಯೂಟಿ ಕಾರ್ಯಕರ್ತರಿಗೆ ಅಧಿಕಾರ ಕೊಡೋದು, ಹೊಸ ನಾಯಕರುಗಳನ್ನ ತಯಾರು ಮಾಡ್ತಾ ಇದ್ದೀವಿ. ಇದು ನಮ್ಮ ಡ್ಯೂಟಿ. ಚುನಾವಣೆಯಲ್ಲಿ ಎಲ್ಲರಿಗೂ ನಮಗೆ ಕಾನ್ಫಿಡೆನ್ಸ್ ಇದೆ, ನಾವು ಮಾಡಿರುವಂತ ಕೆಲಸಕ್ಕೆ, ನಾವು ಕೊಟ್ಟಿರುವಂತ ಗ್ಯಾರಂಟಿಗೆ ಬೆಂಗಳೂರನ್ನ ಬದಲಾವಣೆ ಮಾಡ್ತಾ ಇದ್ದೀವಿ. ಇದೆಲ್ಲ ಕೂಡ ನನಗೆ ಗ್ಯಾರಂಟಿ ಇದೆ. ಜನ ನನಗೆ ವಿಶ್ವಾಸ ಕೊಡ್ತಾರೆ, ನಾವು 5 ಕಾರ್ಪೊರೇಷನ್ ಗೆಲ್ತೀವಿ. ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಜೊತೆ ಯಾರು ಇರ್ಲಿ, ಬೇರೆ ಯಾರು ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಮಗೆ ಒಂದೇನಂದ್ರೆ ನನ್ನ ಅಭಿಪ್ರಾಯ, ಒನ್ಸ್ ಫಾರ್ ಆಲ್ ಅವರಿಬ್ರು ಜೊತೆ ಒಟ್ಟಿಗೆ ಫೈಟ್ ಪಾರ್ಲಿಮೆಂಟ್ ಹೆಂಗ್ ಮಾಡಿದ್ರು ಹಂಗ ಅಸೆಂಬ್ಲಿ ಇದು ಎಲ್ಲ ಮಾಡಿಬಿಟ್ರೆ ನಮ್ಗೆ ಒಳ್ಳೇದು. ಸ್ಟ್ರೈಟ್ ಫೈಟ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಎ ಟ್ರಯಾಂಗಲ್ ಫೈಟ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.